ಎಲ್ರಿಗೂ ನಮಸ್ಕಾರ. ಆಡಳಿತಾತ್ಮಕ ಹುದ್ದೆಗಳಿಗೆ ಆಬ್ಜೆಕ್ಷನ್ ಅನ್ನು ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀರಿ. ಮೊದಲಿಗೆ ನಿಮ್ಮ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ಗೆ ಹೋಗ್ಬೇಕಾಗುತ್ತೆ. ಸೊ ಗೂಗಲ್ ಕ್ರೋಮ್ ಬ್ರೌಸರ್ ಅಲ್ಲಿ ಹೋದ ನಂತರ ಸರ್ಚ್ ಅಲ್ಲಿ ಆರೋಗ್ಯ ಇಲಾಖೆಯ ವೆಬ್ಸೈಟ್ ಅಡ್ರೆಸ್ ಅನ್ನು ಟೈಪ್ ಮಾಡಿ. ಆರೋಗ್ಯ ಇಲಾಖೆಯ ವೆಬ್ಸೈಟ್ ಅಡ್ರೆಸ್ ಬಂದು hfwcom.karnataka.gov.in. ವೆಬ್ಸೈಟ್ ಅಡ್ರೆಸ್ ಅನ್ನು ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ನೀವು ಆರೋಗ್ಯ ಇಲಾಖೆಯ ವೆಬ್ಸೈಟ್ಗೆ ಬರ್ತೀರಾ. ಇಲ್ಲಿ ಸಂಕಲನಗಳು ಅಂತ ಇರುತ್ತೆ, ಅದ್ರ ಕೆಳಗಡೆ ಕ್ಲಿಕ್ ಮಾಡಿ. ನಂತರ ವರ್ಗಾವಣೆ ಅಂತ ಇರುತ್ತೆ, ಅದ್ರ ಕೆಳಗಡೆ ಕ್ಲಿಕ್ ಮಾಡಿ. ಸೊ ವರ್ಗಾವಣೆ ಅಂತ ಕ್ಲಿಕ್ ಮಾಡಿದ ನಂತರ ನೀವು ಆಡಳಿತಾತ್ಮಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ಗೆ ಹಾಗೂ ಮಾಹಿತಿಗೆ ಆ ಪೇಜ್ಗೆ ಬರ್ತೀರಾ. ಇಲ್ಲಿ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಪೆಷಲ್ ಪೋಸ್ಟ್ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಇರುತ್ತೆ, ಹಾಗೂ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಇರುತ್ತೆ. ಫಾರ್ಮ್ಯಾಟ್ ಆಬ್ಜೆಕ್ಷನ್ ನ ಸಲ್ಲಿಸೋಕೆ ಫಾರ್ಮ್ಯಾಟ್ ಕೂಡ ಇರುತ್ತೆ. ವೇಕೆನ್ಸಿಗೆ ಆಬ್ಜೆಕ್ಷನ್ ಸಲ್ಲಿಸೋಕೆ ಅದು ಕೂಡ ಎಕ್ಸೆಲ್ ಫಾರ್ಮ್ಯಾಟ್ ಕೂಡ ಇರುತ್ತೆ. ನಂತರ ಪ್ರಾವಿಷನ್ ಲಿಸ್ಟ್ ಕೂಡ ನಿಮ್ಗೆ ಇರುತ್ತೆ. ನಂತರ ಅನೆಕ್ಸ್ಟರ್ಸ್ ಕೂಡ ಎನ್ಕ್ಲೋಸ್ ಆಗಿರುತ್ತೆ. ಸೊ ದಯವಿಟ್ಟು ಆಬ್ಜೆಕ್ಷನ್ ಅನ್ನು ಸಲ್ಲಿಸೋಕ್ಕಿಂತ ಮುಂಚೆ ಎಲ್ಲಾ ಮಾಹಿತಿಯನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೊಬೇಕಾಗುತ್ತೆ. ಎಲ್ಲಾ ಮಾಹಿತಿ ಡೌನ್ಲೋಡ್ ಮಾಡಿ ಓದಿದಾದ ನಂತರ ನೀವು ಆಬ್ಜೆಕ್ಷನ್ ಅನ್ನು ಸಲ್ಲಿಸಬೇಕಾಗುತ್ತೆ. ಆಬ್ಜೆಕ್ಷನ್ ಅನ್ನು ಸಲ್ಲಿಸಬೇಕಾದ್ರೆ ಎರಡು ರೀತಿ ಇರುತ್ತೆ. ಒಂದು, ಗೂಗಲ್ ಫಾರ್ಮ್ ಮುಖಾಂತರ ಆಬ್ಜೆಕ್ಷನ್ ಅನ್ನ ಸಲ್ಲಿಸಬೇಕಾಗ್ತದೆ. ಪ್ರಾವಿಷನ್ ಲಿಸ್ಟ್ ಮೇಲೆ ಆಬ್ಜೆಕ್ಷನ್ ಅನ್ನು ಸಲ್ಲಿಸಬೇಕಾದ್ರೆ ಈ ಗೂಗಲ್ ಫಾರ್ಮ್ ಅನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ವೇಕೆನ್ಸಿ ಮೇಲೆ ಆಬ್ಜೆಕ್ಷನ್ ಅನ್ನು ಸಲ್ಲಿಸಬೇಕಾದ್ರೆ ಈ ಒಂದು ಗೂಗಲ್ ಫಾರ್ಮ್ ಅನ್ನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ನಂತರ ನೀವು ಆಬ್ಜೆಕ್ಷನ್ ಗೂಗಲ್ ಫಾರ್ಮ್ ಮುಖಾಂತರ ಸಲ್ಲಿಸಿದ ನಂತರ ಅದೇ ಆಬ್ಜೆಕ್ಷನ್ ಅನ್ನ ಮೇಲ್ ಮುಖಾಂತರ ಕೂಡ ನೀವು ಕಳಿಸ್ಬೇಕಾಗ್ತದೆ. ಯಾವ ಮೇಲ್ ಕಳಿಸ್ಬೇಕು ಅನ್ನೋದು ಕೂಡ ನಿಮ್ಗೆ ಈ ನೋಟಿಫಿಕೇಶನ್ ಕೂಡ ಕೊಟ್ಟಿರ್ತೀರಿ. ಸ್ಪೆಷಲ್ ಪೋಸ್ಟ್ ಗಾದ್ರೆ ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಮೇಲ್ ಐಡಿ ಕಳಿಸ್ಬೇಕು ಅನ್ನೋದು ಕೂಡ ನಾವಿಲ್ಲಿ ಕೊಟ್ಟಿರ್ತೀರಿ. ಅದೇ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಆದ್ರೂ ಕೂಡ ನಾವು ಸಪರೇಟ್ ಮೇಲ್ ಐಡಿಯನ್ನ ಕೊಟ್ಟಿರ್ತೀರಿ. ಅದೇ ಮೇಲ್ ಐಡಿಗೆ ನೀವು ಆಬ್ಜೆಕ್ಷನ್ ಅನ್ನ ಸಲ್ಲಿಸಬೇಕಾಗ್ತದೆ. ಗೂಗಲ್ ಫಾರ್ಮ್ ಮುಖಾಂತರ ಸಲ್ಲಿಸಾದ ನಂತರ ಅದೇ ಮೇಲ್ ಐಡಿಗೆ ಇಲ್ಲೊಂದು ಆಬ್ಜೆಕ್ಷನ್ ಫಾರ್ಮ್ಯಾಟ್ ಏನಿರುತ್ತೆ ಆ ಫಾರ್ಮ್ಯಾಟ್ ಮುಖಾಂತರ ನೀವು ಎಂಟ್ರಿ ಮಾಡಿ ಮೇಲ್ಗೆ ನೀವು ಕಳಿಸ್ಬೇಕಾಗ್ತದೆ. ಸೊ ಈಗ ಗೂಗಲ್ ಫಾರ್ಮ್ ನ ಫಿಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡೋಣ. ಸೊ ಮೊದಲಿಗೆ ಪ್ರಾವಿಷನ್ ಲಿಸ್ಟ್ ಮೇಲೆ ಗೂಗಲ್ ಫಾರ್ಮ್ ಅನ್ನ ಆಬ್ಜೆಕ್ಷನ್ ಸಲ್ಲಿಸೋದು ಹೇಗೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಸೊ ಡೌನ್ಲೋಡ್ ಅಂತ ಮಾಡಿದ ತಕ್ಷಣ ನಿಮ್ಗೆ ಗೂಗಲ್ ಫಾರ್ಮ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಬಹುದು, ಈ ತರ ಬರುತ್ತೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಆಬ್ಜೆಕ್ಷನ್ ಸಲ್ಲಿಸಕ್ಕೆ ನಿಮ್ಗೆ ಇಲ್ಲಿ ಆಪ್ಷನ್ ಕೂಡ ಬರುತ್ತೆ. ಇದು ಪ್ರಾವಿಷನ್ ಲಿಸ್ಟ್ ಮೇಲೆ ಆಬ್ಜೆಕ್ಷನ್ ಅನ್ನ ಸಲ್ಲಿಸ್ತಾ ಇರೋದಂತದ್ದು. ಇಲ್ಲಿ ನಿಮ್ಮ ಹೆಸರು, KGID ನಂಬರ್ ಹಾಕ್ಬೇಕಾಗುತ್ತೆ. ಪ್ರೆಸೆಂಟ್ ಡೆಸಿಗ್ನೇಷನ್, ಯಾವ ಹುದ್ದೆಯಲ್ಲಿ ಇದ್ದೀರಾ ಅನ್ನೋದು ಹಾಕ್ಬೇಕಾಗುತ್ತೆ. ಪ್ರೆಸೆಂಟ್ ವರ್ಕಿಂಗ್ ಡಿಸ್ಟ್ರಿಕ್ಟ್, ವೆದರ್ ಆಬ್ಜೆಕ್ಷನ್ ಇಸ್ ಫಾರ್ ಸೆಲ್ಫ್ ಆರ್ ಅದರ್ಸ್. ನಿಮ್ಮ ಅಪ್ಲಿಕೇಶನ್ ಐಡಿ ಬಂದು ನಿಮ್ಮ ಪ್ರಾವಿಷನ್ ಲಿಸ್ಟ್ ಅಲ್ಲಿ ಅಪ್ಲಿಕೇಶನ್ ಐಡಿ ಅನ್ನ ಕೊಟ್ಟಿರ್ತೀರಿ. ಉದಾಹರಣೆಗೆ ನೀವು ಇಲ್ಲಿ ನೋಡಬಹುದು, ಈ ಒಂದು ಕಾಲಮ್ ಇರುತ್ತೆ ಅಪ್ಲಿಕೇಶನ್ ಐಡಿ ಅಂತ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಅನ್ನ ನಂಬರ್ ಅನ್ನ ನೋಡ್ಕೊಂಡು ಅದೇ ನಂಬರ್ ಅನ್ನ ನೀವು ಗೂಗಲ್ ಫಾರ್ಮ್ ಅಲ್ಲಿ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಮೊಬೈಲ್ ನಂಬರ್, ಯಾವ ಹುದ್ದೆಗೆ ನೀವು ಆಬ್ಜೆಕ್ಷನ್ ಅನ್ನು ಸಲ್ಲಿಸ್ತಾ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ರೆಲೆವೆಂಟ್ ಕಾಲಮ್ ನಂಬರ್ ಇಂದ ಪ್ರಾವಿಷನಲ್ ಲಿಸ್ಟ್. ಸೊ ಪ್ರಾವಿಷನ್ ಲಿಸ್ಟ್ ಅಲ್ಲಿ ಯಾವ ಕಾಲಮ್ಗೆ ನೀವು ಆಬ್ಜೆಕ್ಷನ್ ಸಲ್ಲಿಸ್ತಾ ಇದ್ದೀರಾ. ಉದಾಹರಣೆಗೆ ನೀವು ಇಲ್ಲಿ ನೋಡಬಹುದು, ಅಥವಾ ರೆಗ್ಯುಲರ್ ಸರ್ವಿಸ್ ಆದ್ರೆ ಕಾಲಮ್ ನಂಬರ್ 6 ಇರುತ್ತೆ, ಕಾಂಟ್ರಾಕ್ಟ್ ಸರ್ವಿಸ್ ಆದ್ರೆ ಕಾಲಮ್ ನಂಬರ್ 7. ಸೊ ಈ ತರ ಕಾಲಮ್ ನಂಬರ್ ಅನ್ನ ನೀವಿಲ್ಲಿ ಗೂಗಲ್ ಫಾರ್ಮ್ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಪ್ರೆಸೆಂಟ್ ಇನ್ಫಾರ್ಮೇಶನ್ ಇನ್ ದ ಕಾಲಮ್ ವಿಚ್ ಇಸ್ ಆಬ್ಜೆಕ್ಟೆಡ್ ಟು. ನೀವೇನು ಕಾಲಮ್ ನಂಬರ್ ಇಲ್ಲಿ ಕೊಡ್ತೀರಾ ಆ ಕಾಲಮ್ ಅಲ್ಲಿ ಏನ್ ಮಾಹಿತಿ ಇದೆ ಅನ್ನೋದನ್ನ ಕೂಡ
ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಕಾಲಮ್ ನಂಬರ್ 6 ಅಲ್ಲಿ ಏನ್ ಮಾಹಿತಿ ಇದೆ ಆ ಮಾಹಿತಿಯನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪ್ರೆಸೆಂಟ್ ಇನ್ಫಾರ್ಮೇಶನ್ ಕಾಲಮ್. ನಂತರ ಕರೆಕ್ಟ್ ಮಾಹಿತಿಯನ್ನ ನೀವಿಲ್ಲಿ ಕೊಡಬೇಕಾಗುತ್ತೆ. ಮೊದಲಿಗೆ ಪ್ರಾವಿಷನ್ ಲಿಸ್ಟ್ ಅಲ್ಲಿ ಏನಿದೆ ಮಾಹಿತಿ ಅದು, ನಂತರ ಏನ್ ಕರೆಕ್ಟ್ ಆಗಿ ಇರ್ಬೇಕಾಗುತ್ತೆ ಆ ಮಾಹಿತಿಯನ್ನ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಏನಕ್ಕೆ ಕರೆಕ್ಷನ್ ಮಾಡ್ತಾ ಇದ್ದೀರಾ ಅನ್ನೋ ಕಾರಣ ಕೂಡ ರಿಲೆವೆಂಟ್ ರೀಸನ್ ಕೊಡಬೇಕಾಗುತ್ತೆ. ನಂತರ ಡಾಕ್ಯುಮೆಂಟ್ ಅಟ್ಯಾಚ್ ಆಗಿದೆಯಾ ಅನ್ನೋದು ಕೂಡ ಇರುತ್ತೆ. ಸೊ ಇಲ್ಲಿ ಎಸ್ ಅಥವಾ ನೋ. ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಕ್ ಕೂಡ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ ಗೂಗಲ್ ಫಾರ್ಮ್ ಅಲ್ಲಿ. ಇಲ್ಲಿ ನೀವು ಆಡ್ ಫೈಲ್ ಹೋದ್ರೆ ಈ ತರ ಬರುತ್ತೆ. ಇದನ್ನ ಬ್ರೌಸ್ ಕೊಟ್ಟಿದ ತಕ್ಷಣನೇ ನಿಮ್ಗೆ ಡಾಕ್ಯುಮೆಂಟ್ ಕೇಳುತ್ತೆ. ಡಾಕ್ಯುಮೆಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇದು ಅಟ್ಯಾಚ್ ಆಗುತ್ತೆ. ಸೊ ಇಲ್ಲಿ ಆಡ್ ಫೈಲ್ ನೀವು ನೆನಪಲ್ಲಿ ಇಟ್ಕೊಬೇಕು. ಏನು ಅಂದ್ರೆ 10 MB ಗಿಂತ ಕಮ್ಮಿ ಇರ್ಬೇಕಾಗುತ್ತೆ ಸೈಜ್ ಬಂದು. ನಂತರ ನಿಮ್ಮ ಗೂಗಲ್ ಅಕೌಂಟ್ ಏನ್ ನೀವು ಲಾಗಿನ್ ಆಗಿರ್ತೀರಾ ಅಲ್ಲಿ ಸ್ಪೇಸ್ ಇರ್ಬೇಕಾಗುತ್ತೆ. ಒಂದೊಂದು ಟೈಮ್ ಗೂಗಲ್ ಅಕೌಂಟ್ ಫುಲ್ ಆಗಿದ್ರೆ ನಿಮ್ಗೆ ಫೈಲ್ ಅನ್ನು ಅಪ್ಲೋಡ್ ಮಾಡಕ್ಕೆ ಕಷ್ಟ ಆಗುತ್ತೆ. ಸೊ ನಿಮ್ಮ ಜಿಮೇಲ್ ID ಏನಿದೆ ಅಲ್ಲಿ ಸ್ಪೇಸ್ ಇರಬೇಕು. ಸ್ಪೇಸ್ ಇದ್ರೆ ಮಾತ್ರ ನೀವು ಗೂಗಲ್ ಫಾರ್ಮ್ ಅನ್ನ ಅಥವಾ ಇಲ್ಲಿ ಡಾಕ್ಯುಮೆಂಟ್ ಅಲ್ಲಿ ನೀವು ಅಟ್ಯಾಚ್ ಮಾಡಬಹುದು. ನಂತರ ರಿಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಗೂಗಲ್ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಸೊ ಗೂಗಲ್ ಫಾರ್ಮ್ ಸಬ್ಮಿಟ್ ಆದ ನಂತರ ಎಕ್ಸೆಲ್ ಫಾರ್ಮ್ಯಾಟ್ ಅಲ್ಲಿ ಅದೇ ಮಾಹಿತಿಯನ್ನ ನೀವು ಮೇಲ್ ID ಗಳಿಗೆ ಕಳಿಸ್ಬೇಕಾಗುತ್ತೆ. ಸೊ ಮೇಲ್ ID ಬಂದು ನಿಮ್ಗೆ ಅಲ್ಲಿ ನೋಟಿಫಿಕೇಶನ್ ಸಿಗುತ್ತೆ. ಸ್ಪೆಷಲ್ ಪೋಸ್ಟ್ ನೋಟಿಫಿಕೇಶನ್ ಅಲ್ಲಿ ಮೇಲ್ ID ಸಿಗುತ್ತೆ. ನಂತರ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ ಅಲ್ಲಿ ಕೂಡ ಮೇಲ್ ID ಸಿಗುತ್ತೆ. ಸೊ ಇವೆರಡನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಬೇಕಾಗಿರುತ್ತೆ. ಸೊ ಎಕ್ಸೆಲ್ ಫೈಲ್ ಕೂಡ ನಿಮ್ಗೆ ಇಲ್ಲೇ ಕೊಟ್ಟಿರ್ತೀರಿ. ಅಬ್ಜೆಕ್ಷನ್ ಫಾರ್ಮ್ಯಾಟ್ ಫಾರ್ ಪ್ರಾವಿಷನ್ ಲಿಸ್ಟ್ ಮತ್ತೆ ಅಬ್ಜೆಕ್ಷನ್ ಫಾರ್ಮ್ಯಾಟ್ ಫಾರ್ ವೇಕೆನ್ಸಿ ಲಿಸ್ಟ್. ಸೊ ಎರಡದು ಕೂಡ ಎಕ್ಸೆಲ್ ಕೂಡ ಇಲ್ಲೇ ಇರುತ್ತೆ. ಎಕ್ಸೆಲ್ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಎಕ್ಸೆಲ್ ನ ಫಿಲ್ ಮಾಡಿ ಕನ್ಸರ್ನ್ ಮೇಲ್ ID ಗೆ ನೀವು ಕಳಿಸ್ಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಕೂಡ ನೀವು ಅಟ್ಯಾಚ್ ಮಾಡಿ ಕನ್ಸರ್ನ್ ಮೇಲ್ಗೆ ಸಲ್ಲಿಸಬೇಕಾಗ್ತದೆ. ಧನ್ಯವಾದಗಳು.